ಉಪೇಂದ್ರ ರೈಟಿಸ್ಟಾ ಲೆಫ್ಟಿಸ್ಟಾ? ಸೆಂಟ್ರಿಸ್ಟ್. ಉಪೇಂದ್ರ ಅವರು ಫಿಲ್ಮ್ನಲ್ಲಿ ಮಾತ್ರ ವಿಚಿತ್ರ ಕ್ಯಾರೆಕ್ಟರ, ನಿಜ ಜೀವನದಲ್ಲೂ ವಿಚಿತ್ರನಾ? ಸಿನಿಮಾದಲ್ಲಿ ಚಿತ್ರ ಕ್ಯಾರೆಕ್ಟ್ರು, ನಿಜ ಜೀವನದಲ್ಲಿ ವಿಚಿತ್ರ ಕ್ಯಾರೆಕ್ಟ್ರು. ನಿನ್ನ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ವಲ್ಲಯ್ಯ. ಉಪೇಂದ್ರ ಅವರ ಟೈಟಲ್ನಷ್ಟೇ ಸಿನಿಮಾನೂ ಕನ್ಫ್ಯೂಸಿಂಗ್ ಇರುತ್ತೆ, ರಾಜಕಾರಣನೂ ಕನ್ಫ್ಯೂಸಿಂಗ್ ಇದೆ. ಕನ್ಫ್ಯೂಷನ್ ಜಾಸ್ತಿ ಆಯ್ತಲ್ಲ, ನಾನೇ ಕನ್ಫ್ಯೂಸ್ ಆಗ್ತೀನಿ. ಕ್ವಶನ್ಸೇ ಜಾಸ್ತಿ ಕನ್ಫ್ಯೂಷನಲ್ಲಿದೆ. ಅದೊಂದು ಯಾವುದೋ ಒಂದು ಡೈಲಾಗ್ ಚೆನ್ನಾಗಿ ಬಂದಿತ್ತು ಅವಾಗ, ಹೇಳಿದ್ ಮತ್ತೆ ಸಿನಿಮಾ ಅಂತೀರ ನೀವು. ಹೇಳಿ ನನಗೇನು ಗೊತ್ತಿಲ್ಲ, ನಾನೇನು ಮಾಡಲ್ಲ, ನೀವು ಹೇಳೋದು ಬಿಟ್ಟು ಅನ್ನೋದು ಪ್ರಜಾಕೀಯ. ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ, ನೀವು ಹೇಳೋದು ಬಿಟ್ಟು ಅನ್ನೋದು ರಾಜಕೀಯ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ? ಕಾಂಗ್ರೆಸ್. ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್? ಅಲ್ಲಿ ಹೌದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಕಳ್ಳ. ನನ್ನ ಈಗಾಗಲೇ ಹೇಳಿದ್ರು. ಒಂದು ನಿಮಿಷ ನೀವು ನಿಮ್ಮ ಕೈ ಏನು ಹೇಳುತ್ತೆ? ನಿಮ್ದೊಂದು ಪಕ್ಷ, ನೀವು ಜನನ ಉದ್ಧಾರ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ, ಕರೆಕ್ಟ್ ತಾನೆ? ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ನೇನು ಉದ್ಧಾರ ಮಾಡ್ತೀರಾ ನೀವು ಜನ? ಬ್ಯೂಟಿಫುಲ್ ಪಾಯಿಂಟ್. ಜನರಿಗೆ ಏನೋ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಎತ್ತಬೇಕು. ಸರ್ಕಾರ ಈ ತಪ್ಪು ಮಾಡ್ತು, ಹಿಂಗ್ ಮಾಡಬಾರ್ದು. ಇದನ್ನ ತೊಂದರೆ ಜನರಿಂದನೇ ಆಗ್ತಾ ಇದ್ರೆ. ಓಕೆ, ಜನರಿಗೇನೋ ತೊಂದರೆ ಅಲ್ಲ, ಕೇಳಿ ಒಂದು ನಿಮಿಷ. ಆಗ್ತಿರೋದೇ ಜನರಿಂದ ತೊಂದರೆ. ಡರ್ಟಿ ಪೀಪಲ್, ಗುಡ್ ಲೇಡಿ. ಕೇಳಿ ಒಂದು ನಿಮಿಷ. ವೋಟ್ನ ಮಾರ್ಕೊಂಡ್ಬಿಟ್ಟಿದ್ದೀವಿ ಸರ್ ನಾವು. ಯಾರಿಂದ ತೊಂದರೆ ಆಗ್ತಿದೆ? ಜನಗಳಿಂದ. ಜಾತಿ ಧರ್ಮಕ್ಕೆ ಓಟ್ ಹಾಕಕ್ಕೆ ಶುರು ಮಾಡ್ಬಿಟ್ಟಿದ್ದೀವಿ ಸರ್ ನಾವು. ಯಾರೋ ಒಬ್ಬ ಗ್ರೇಟ್ ಫಿಲಮ್ ಸ್ಟಾರ್ ಬಂದರೆ ಬಂದ ಅಮ್ಮ ಸೂಪರ್, ಆ ಸಿನಿಮಾಲಿ ಏನು ಎಕ್ಸ್ಟ್ರಾಂಡಿ ಮಾಡಿದ, ಆಟಗ ಅವ್ನಿಗೆ ಓಟು ಅಂತ ತಗೊಳ್ಳಿ ಸರ್, ಜಡಿರಿ ಸರ್, ಹೋಲ್ ಸೇಲ್ ಆಗಿ ಆಟೋಗ್ರಾಫ್ ಜಡಿರಿ ಸರ್. ಯಾಕಂದರೆ ಮಾಸ್ ಹಿಸ್ಟೀರಿಯಾ ಕ್ರಿಯೇಟ್ ಮಾಡೋದು ರಾಜಕೀಯ ಆಗೋಗ್ಬಿಟ್ಟಿದೆ ಸರ್. ನನಗೆ 50,000 ಜನ ಸೇರ್ತಾರೆ ನನಗೆ ಗೊತ್ತಿಲ್ಲ, ಬಟ್ 50,000 ಜನ ಸೇರಿಸ್ತೀನಿ ಸರ್ ನಾನು. ಏನ್ ಹೇಳಿ? ಉಪೇಂದ್ರ ಅವ್ರ ಹೆಸರಿಗೆ ಬರ್ತಾರೆ? ಅಲ್ಲ, ನನ್ನ ಹೆಸರಿಗೆ ಬರ್ತಾರಲ್ಲ, ಬಾಡೂಟ ಗೀಡೂಟ ಕೊಟ್ಟು ಲಾರಿ ಗೀರಿ ಮಾಡಿ ಹಚ್ಕೊಂಡು. ನಾನ್ ವೆಜ್ ಆದ್ರೆ ಬರ್ತೀವಿ, ವೆಜ್ ಆದ್ರೆ ಬರಲ್ಲ. ಅದನ್ನ ನಾನು ಟಿವಿಲಿ ತೋರಿಸ್ತೀನಿ. ಉಪೇಂದ್ರಂಗೆ ಬೇರೆಯವ್ರು ನೋಡ್ತಾರೆ, ಏನ್ರಿ ಕ್ರೇಜ್ ಇವನ್ಗೆ. ನನಗೊಬ್ಬ ಕಾಲೇಜಲ್ಲಿ ಕೇಳ್ದ, ಸರ್ ನನ್ನ ಓಟ್ ನಿಮ್ಗೆ ಹಾಕ್ಬೇಕು ಅಂತ ಆಸೆ ಇದೆ ಸರ್, ಬಟ್ ನೀವು ಗೆಲ್ಲಲ್ಲ ಸರ್, ನನ್ನ ಓಟ್ ವೇಸ್ಟ್ ಆಗುತ್ತೆ ಸರ್ ಅಂತ. इमोशनल डैमेज यही नहीं, अभी और सुनिए. ನಾನು ಹೇಳ್ದೆ, ಅಲ್ಲಯ್ಯ ಇಷ್ಟು ವರ್ಷನೇ ನಿನ್ ಓಟ್ ವೇಸ್ಟ್ ಆಗ್ಬಿಟ್ಟಿದೆ, ಇನ್ನೊಂದ್ಸತಿ ವೇಸ್ಟ್ ಮಾಡ್ಬಿಟ್ಟು ನಮ್ಗೆ ಹಾಕ್ಬಿಟ್ಟು. ಇದು ಆಕ್ಚುಲಿ ಚೆನ್ನಾಗಿದೆ. ಯುವಕರು ನನ್ನ ಕೇಳ್ತಾರೆ, ಏನ್ ಸರ್ ಎಂತ ಆಪರ್ಚುನಿಟಿ ಸಿಕ್ಕಿತ್ತು ಸರ್, ಅವ್ರು ಕರೆದ್ರು ಸರ್, ಇಷ್ಟೊತ್ತಿಗೆ ಹೋಗಿದ್ರಿ MP ಸರ್ ನೀವು. ನಾನು ಅಲ್ಲಪ್ಪ, ನಾನು ಉದ್ಧಾರ ಆಗ್ಲಿ, ನಾನು ಹಣ ಮಾಡ್ಲಿ, ನೀನ್ ಇಷ್ಟು ಖುಷಿ ಪಡ್ತಿಲ್ಲ, ಎಂಥ ಗ್ರೇಟ್ ವ್ಯಕ್ತಿ ಇರಪ್ಪ ನೀನು. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ನೀವು ಚೆನ್ನಾಗಿರ್ತಿದ್ರೆ ಅವ್ನು ಖುಷಿ. ಇಂಥ ದೇಶ, ಇಂಥ ಜನ ಯಾವ ಪ್ರಪಂಚದಲ್ಲಿ ಸಿಗ್ತಾರೆ? ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ, ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಕಾಲಕ್ಕೆ ಸೂಕ್ತವಾದ ಯೋಚನೆ ಅಲ್ಲ ಅಂತ ಹೇಳ್ಬೇಕಾ, ಇಂಪ್ರಾಕ್ಟಿಕಲ್ ಅಂತ ಹೇಳ್ಬೇಕಾ, ನನಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಮುಂದೊಂದು ಕಾಲ ಬರ್ಬೋದು ನೀವು ಹೇಳುವಂಥದ್ದು. ಯಾಕಂದ್ರೆ ಈಗಲೇ ಬರಬಾರ್ದು. ನಿಮ್ಮ ಲೈಫ್ ಸ್ಟೈಲ್ ನ ಬದಲಾಯಿಸ್ತೀನಿ. ಬಂದ್ರೆ ಒಳ್ಳೇದಲ್ವಾ? ಮಾತು ಕೇಳ್ತಾರ? ಗೆದ್ದಿರೋ ಅಭ್ಯರ್ಥಿಗಳು ನಿಮ್ಮ ಮಾತು ಕೇಳ್ತಾರ? ಜನಗಳಿಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ನಾನು ಯಾವ ದಾರಿ ಹಾಕೊಟ್ಟಿದ್ದೀನಿ ಅಂದ್ರೆ ಅವ್ನು ಗೆಲ್ಲಕ್ಕೆ ಚಾನ್ಸ್ ಇಲ್ಲ. ಹೇಳ್ತೀನಿ ಕೇಳಿ. ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. ನಾವು ಎಷ್ಟು ಸುಳ್ಳಿನ ಪ್ರಪಂಚದಲ್ಲಿ ಇದೀವಿ ಅಂದ್ರೆ, ಸತ್ಯ ಹೇಳಿದ್ರೆ ನಮಗೆಲ್ಲ ಒಂಥರ ಕಚ್ಗುಳಿ ಇಟ್ಟಂಗೆ ಆಗುತ್ತೆ. ನಿಜವಾಗ್ಲೂ ನಾನು ಹೇಳಿದ್ದು ಇದುವರೆಗೂ ಸಿನಿಮಾದಲ್ಲೂ ಸತ್ಯ ಅಷ್ಟೇ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ. ಬಟ್ ನಾವು ಸತ್ಯದಿಂದ ಹೊರಗಿರ್ತೀವಲ್ಲ, ಸತ್ಯ ಹೇಳ್ತಿದ್ದಾಗ ನಾವು ಅದನ್ನ ಕೇಳೇ ಇಲ್ಲ. ಏನೋ ಹೇಳ್ತಾರೆ ಇವನು ಅಂತ. ಕೊನೆಗೆ ನಿಮ್ಗೆ ಕರೆಕ್ಟ್ ಅನ್ಸುತ್ತೆ. ಜನ ಮಹಾನ್ ವ್ಯಕ್ತಿ ಹೇಳಿರೋ ಮಾತು, ಫಸ್ಟ್ ಮನುಷ್ಯನಿಗೆ ಅನ್ಸೋಕೆ ಶುರು ಆದಂತೆ, ನಾನೊಬ್ಬನೇ ಸರಿ ಇದ್ದೀನಿ, ಪ್ರಪಂಚದಲ್ಲಿ ಯಾರೂ ಸರಿ ಇಲ್ಲ ಅಂತ. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಆಮೇಲೆ ಅನ್ಸತ್ತೆ, ಇಲ್ಲ ನನ್ನಲ್ಲೇನೋ ತಪ್ಪಿದೆ, ಈ ಪ್ರಪಂಚ ಸರಿ ಇದೆ ಅಂತ. ಆಮೇಲೆ ಅನ್ಸುತ್ತೆ, ಈ ಪ್ರಪಂಚನೂ ಸರಿ ಇದೆ, ನಾನು ಸರಿ ಇದ್ದೀನಿ ಅಂತ. ಇಲ್ಲೇ ಸಾಕ್ಷಿ, ಅವ್ರ ಜೊತೆಲೇ ಬಂದ್ಬಿಟ್ಟು ಅವರು ಮಗಳು, ಸರ್ ನಾನು ನಿಮ್ಮ ಕಡೆ ಸರ್ ಅಂದ್ರೆ ನನ್ನ ಕಡೆ ಅಂತ ಹೇಳಿಲ್ಲ ಅವರು, ಸರ್ ನಾನು ಪ್ರಜಾಕೀಯದ ಕಡೆ ಅಂದ್ರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನನಗಿದ್ರ ಒಂಥರ ಸಂತೋಷ.